ಸಂವಿಧಾನದ ಆಶಯಗಳ ಕುರಿತು ಜನಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದೆ. ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಓದನ್ನು ನಮ್ಮ ಸರ್ಕಾರ ಕಡ್ಡಾಯಗೊಳಿಸಿದ್ದು, ಸಂವಿಧಾನ ಜಾಗೃತಿ ಜಾಥಾದ ಮೂಲಕ ರಾಜ್ಯದ ಮೂಲೆ ಮೂಲೆಯನ್ನು ತಲುಪುವ ಕೆಲಸ ಮಾಡಿದೆ. ನಮ್ಮ ಸರ್ಕಾರದ ಈ ಕೆಲಸವು ದೇಶಾದ್ಯಂತ ಸದ್ದು ಮಾಡಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳ ಮೇಲೆ ನಿರಂತರವಾದಂಥ ದಾಳಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಸೆಪ್ಟೆಂಬರ್ 15ರಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ರಚಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎಲ್ಲೆಡೆ ಹರಡುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನರು ಮಾನವ ಸರಪಳಿ ರಚಿಸಲಿದ್ದು ವಿನೂತನ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಆ ದಿನ ಎಲ್ಲರೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಲ್ಲಿ ಭಾಗವಹಿಸೋಣ. ಬಾಬಾ ಸಾಹೇಬರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಪಸರಿಸೋಣ. ನಿಮ್ಮೆಲ್ಲರಿಗೂ ವಂದನೆಗಳು. ಈಗ 15 ಸೆಪ್ಟೆಂಬರ್ಗೆ ನಮ್ಮ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಅದು ಬೀದರಿಂದ ಚಾಮರಾಜನಗರವರೆಗೂ ಮಾನವ ಸರಪಳಿ ಹ್ಯೂಮನ್ ಚೈನ್ ಅಂತ ಒಂದು ಫಾರ್ಮೇಷನ್ ಮಾಡ್ತಾರೆ. ನಮ್ಮ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ತುಂಬ ಸಂತೋಷದ ವಿಷಯ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ಬದಲಾಗಿ ಇಲ್ಲಿ ಬಸವ ಕಲ್ಯಾಣದಿಂದ ನಾವು ಸ್ಟಾರ್ಟ್ ಮಾಡಬೇಕು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಹೆಮ್ಮೆಯ ವಿಷಯ ನಮಗೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಸುಮಾರು 45 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. 1 ಕಿಲೋಮೀಟರ್ಗೆ ನಮಗೆ 770 ಜನ ಮಾನವ ಸರಪಳಿ ಫಾರ್ಮೇಷನ್ ಮಾಡೋಕ್ಕೆ ಬೇಕಾಗ್ತಾರೆ. ಸೊ ಇಡೀ ಜಿಲ್ಲೆದು ಕನ್ಸಿಡರ್ ಮಾಡಿದರೆ 35,000ಇಂದ 40,000 ತನಕ ನಮಗೆ ಜನ ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ. ಈಗಾಗಲೇ ನಾವು ಪ್ರತಿ 100 ಮೀಟರ್ಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಪ್ರತಿ 1 ಕಿಲೋಮೀಟರ್ಗೆ ಏರಿಯಾ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಪ್ರತಿ 3 ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಪರ್ವಿಷನ್ ಮಾಡೋಕ್ಕೆ ಡೆಸಿಗ್ನೇಟ್ ಮಾಡಿದ್ದೀವಿ. ಪೊಲೀಸಿಂದ ಕೂಡ ಪ್ರತಿ 100 ಮೀಟರ್ಗೆ ಒಂದು ಕಾನ್ಸ್ಟೇಬಲ್ ಮಾಡಿ ಬಂದೋಬಸ್ತ್ ಪ್ಲ್ಯಾನ್ ನಮಗೆ ಕೊಡ್ತಾರೆ, ಬಂದೋಬಸ್ತ್ ಮಾಡ್ತಾರೆ. ಟ್ರಾಫಿಕ್ ಡೈವರ್ಷನ್ ಕೂಡ ಆಗುತ್ತೆ. ಊಟ ಅರೇಂಜ್ಮೆಂಟ್, ಬಾಳೆಹಣ್ಣು, ಉಪ್ಪಿಟ್ಟು ಮತ್ತು ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಎಲ್ಲ